ಡಿಪಾರ್ಟ್ಮೆಂಟಿಗೆ ನೋಡಲ್ ಆಫೀಸರ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟಿಗೆ ಒಬ್ರು ನೋಡಲ್ ಆಫೀಸರ್ ಇರ್ತಾರೆ. ಈ ನೋಡಲ್ ಆಫೀಸರ್ನ ನೀವು ಸೆಂಟರ್ ಫಾರ್ ಇ ಗವರ್ನೆನ್ಸ್ ಇಂದ ಕ್ರಿಯೇಟ್ ಮಾಡಿಸಿರ್ಬೇಕು. ನೋಡಲ್ ಆಫೀಸರ್ ರೋಲ್ಸ್ ಎಲ್ಲ ಅವರಿಗೆ ನೀವು ಅಸೈನ್ ಮಾಡಿಸಿರ್ಬೇಕು. ನೋಡಲ್ ಆಫೀಸರ್ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಡಲ್ ಆಫೀಸರ್ ಬೇಕು ಅಂತಂದಾಗ ನಿಮ್ಮ ಇಲಾಖೆಯಲ್ಲಿ ಈ ಆಫೀಸೇ ಸ್ಟಾರ್ಟ್ ಆಗಿಲ್ಲ ಇನ್ನು ಅಂತಂದಾಗ ನೀವೇನ್ ಮಾಡಬೇಕು, ಮೊದಲು ಕೇಸ್ ಒನ್ ಕನೆಕ್ಷನ್ ತಗೋಬೇಕು. ಕೇಸ್ ಒನ್ ಕನೆಕ್ಷನ್ ತಗೊಂಡ್ಮೇಲೆ ನಿಮ್ಮ ಆಫೀಸಲ್ಲಿ ಯಾರು ನೋಡಲ್ ಆಫೀಸರ್ ಅಂತ ನೀವು ಡಿಸೈಡ್ ಮಾಡ್ಕೊಂಡಿರ್ಬೇಕು. ಎಲ್ಲ ಎಂಪ್ಲಾಯಿಗೂ ಇಮೇಲ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿಸಿರ್ಬೇಕು. ಇಮೇಲ್ ಐ ಡಿಗಳೆಲ್ಲ ಕ್ರಿಯೇಟ್ ಮಾಡಿಸ್ಕೊಂಡ್ಮೇಲೆ ಒಂದು ಲೆಟರ್ನ ನನಗಾದ್ರೂ ಕೊಡಬೇಕು, ಇಲ್ಲ ಅಂತಂದ್ರೆ ಬೆಂಗಳೂರಿಗಾದ್ರೂ ಕಳಿಸ್ಬೇಕು. ನಮ್ದು ಈ ತರ ಈ ಆಫೀಸಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಒಂದು ನಿಮ್ಮ ಇಲಾಖೆಯಿಂದ ಲೆಟರ್ ಕೊಡಬೇಕು. ಇವ್ರಿಗೆ ಯೋಜನಾ ನಿರ್ದೇಶಕರು ಈ ಆಡಳಿತ ಕೇಂದ್ರ ಶಾಂತಿನಗರ್ ಬೆಂಗಳೂರು, ಇವ್ರಿಗೆ ಅಡ್ರೆಸ್ ಮಾಡಿ ಒಂದು ಲೆಟರ್ ಕೊಡಬೇಕು. ನಮ್ಮ ಆಫೀಸಲ್ಲಿ ಇಷ್ಟು ಎಂಪ್ಲಾಯಿಗಳಿದ್ದಾರೆ, ಇಷ್ಟು ಎಂಪ್ಲಾಯಿಗಳ ಇದ್ದು ಕೇಸ್ ಒನ್ ಕನೆಕ್ಷನ್ ಇದೆ, ಇವರನ್ನ ನಮ್ಮ ಆಫೀಸಿಗೆ ನೋಡಲ್ ಆಫೀಸರ್ ಆಗಿ ನೇಮಕ ಮಾಡಿಕೊಡಿ ಅಂತ ನೀವು ಒಂದು ಲೆಟರ್ನ ಕೊಡಬೇಕು. ಒಂದು ಲೆಟರ್ನ ಕೊಟ್ರೆ ಅದನ್ನ ಬೆಂಗಳೂರಿಂದ ನಿಮ್ಮ ಇಲಾಖೆನ ಈ ಆಫೀಸಲ್ಲಿ ಆನ್ ಬೋರ್ಡ್ ಮಾಡಿಸಿ ನೆಕ್ಸ್ಟ್ ಅವರಿಗೆ ಯೂಸರ್ ಐ ಡಿ ಮತ್ತೆ ಅವರ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ ಅಲ್ಲಿಂದ. ನೆಕ್ಸ್ಟ್ ಅವ್ರೇನ್ ಮಾಡಬೇಕು, ಅವ್ರ ಲಾಗಿನ್ ಅಲ್ಲಿ ಎಷ್ಟು ಜನ ನಿಮ್ಮ ಆಫೀಸಲ್ಲಿ ಎಂಪ್ಲಾಯಿಗಳಿದ್ದಾರೆ ಆ ಎಂಪ್ಲಾಯಿಗಳೆಲ್ಲರನ್ನು ಈ ಆಫೀಸಲ್ಲಿ ಕ್ರಿಯೇಟ್ ಮಾಡಬೇಕು. ಸೆಕ್ಷನ್ಗಳು ಎಷ್ಟಿದೆ ನಿಮ್ಮ ಆಫೀಸಲ್ಲಿ ಆ ಸೆಕ್ಷನ್ಗಳನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಎಷ್ಟು ಪೋಸ್ಟ್ಗಳಿದೆ ಆ ಪೋಸ್ಟ್ಗಳನ್ನು ಅವರೇ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಆ ಪೋಸ್ಟ್ಗಳಿಗೆ ಎಂಪ್ಲಾಯಿಗಳನ್ನ ಅಸೈನ್ ಮಾಡಬೇಕು. ಸೊ ನಾವು ಯಾವುದನ್ನು ನಾವು ಕ್ರಿಯೇಟ್ ಮಾಡ್ಕೊಡೋದಿಲ್ಲ, ನಾವು ಬರೀ ನೋಡಲ್ ಆಫೀಸರ್ನ ಮಾತ್ರ ಕ್ರಿಯೇಟ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಆಮೇಲೆ ನಿಮ್ಮ ಇಲಾಖೆಗೆ ನೀವು ನಮಗೆ ಟ್ರೈನಿಂಗ್ ಬೇಕು ಅಂತ ಒಂದು ಲೆಟರ್ನ ಇಲ್ಲ ಡಿ ಸಿ ಆಫೀಸಿಗೆ ಅಡ್ರೆಸ್ ಮಾಡಿ ಬರೆದ್ರೆ ಆಮೇಲೆ ಒಂದು ಟ್ರೈನಿಂಗ್ ಕೊಡುತ್ತೆ. ಟ್ರೈನಿಂಗ್ ಕೊಟ್ಟ ಮೇಲೆ ನಿಮ್ಮ ನೋಡಲ್ ಆಫೀಸರ್ ಲಾಗಿನ್ ಅಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೋಬೇಕು ಎಂಪ್ಲಾಯಿಗಳು. ನಮ್ಮ ಹತ್ರ ಬಂದು ನೀವು ಕ್ರಿಯೇಟ್ ಮಾಡ್ಕೊಡಿ ಅಂದ್ರೆ ನಾವು ಕ್ರಿಯೇಟ್ ಮಾಡ್ಕೊಡೋಲ್ಲ. ನಿಮ್ಮ ಇಲಾಖೆಯಲ್ಲಿ ನೀವೇ ನೋಡಲ್ ಆಫೀಸರ್ ಲಾಗಿನ್ ಅಲ್ಲಿನೇ ಕ್ರಿಯೇಟ್ ಮಾಡ್ಬೋದು. ಗೈಡ್ ಮಾಡ್ತೀವಿ ಅಷ್ಟೇ, ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಏನಾದರೂ ಎರರ್ಗಳು ಬಂದರೆ ಅದನ್ನ ಹೇಳ್ಕೊಡ್ತೀವಿ. ಬಟ್ ಕಂಪ್ಲೀಟ್ ನಮ್ಮ ಆಫೀಸನ್ನೆಲ್ಲಾನು ಎಂಪ್ಲಾಯಿಗಳನ್ನೆಲ್ಲರೂ ಕ್ರಿಯೇಟ್ ಮಾಡ್ಕೊಡಿ, ಪೋಸ್ಟ್ ಕ್ರಿಯೇಟ್ ಮಾಡ್ಕೊಡಿ ಅಂತಂದರೆ ನಾವು ಮಾಡ್ಕೊಡೋದು. ಸರ್ ಫಸ್ಟ್ ರಿಕ್ವಿಸಿಷನ್ ನಿಮ್ಗೆ ಕೊಡಬೇಕಾಗುತ್ತೆ ಸರ್ ಡಿ ಸಿ ಆಫೀಸಿಗೆ? ಫಸ್ಟ್ ನೀವು ಲೆಟರ್ ನಮಗೆ ಫಾರ್ ದಿಸ್ ಇದನ್ನು ಕ್ರಿಯೇಷನ್ಗೆ ಕ್ರಿಯೇಷನ್ಗೂ ಲೆಟರ್ ನಮಗೆ ಕೊಡಬೇಕು, ಟ್ರೈನಿಂಗ್ಗೂ ಲೆಟರ್ ನಮಗೆ ಕೊಡಬೇಕು, ಇಮೇಲ್ ಐ ಡಿ ಕ್ರಿಯೇಷನ್ಗೂ ನಮಗೆ ಲೆಟರ್ ಕೊಡಬೇಕು. ಓಕೆ ಸರ್. ಸೊ ನಮ್ಮ ಥ್ರೂ ನಾವು ಬೆಂಗಳೂರಿಂದ ಅದನ್ನು ಮಾಡಿಸ್ಕೊಡ್ತೀವಿ. ಸೊ ಅದಾದ್ಮೇಲೆ ನಿಮಗೆ ನೋಡಲ್ ಆಫೀಸರ್ ಲಾಗಿನಲ್ಲಿ ಯಾವ ರೀತಿ ಎಂಪ್ಲಾಯಿ ಕ್ರಿಯೇಷನ್ ಎಲ್ಲ ತೋರಿಸ್ತೀನಿ. ಸೊ ಈ ರೀತಿ ನೋಡಲ್ ಆಫೀಸರ್ ಲಾಗಿನ್ ಆದಾಗ ಇಲ್ಲಿ ಅದರ್ ಸರ್ವಿಸ್ ಅಂತ ಇರುತ್ತೆ. ಸೊ ಈ ಸ್ಟೆಪ್ಸ್ಗಳು ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಈಗ ಫೈಲ್ ಕ್ರಿಯೇಷನ್ ಪ್ರಾಕ್ಟೀಸ್ ಮಾಡಿ ಕಲ್ಕೋಬಹುದು. ಬಟ್ ಎಂಪ್ಲಾಯ್ ಕ್ರಿಯೇಟ್ ಇರ್ತಾರೆ, ಆಗ ಅವರು ನಿಮ್ದು ಎಂಪ್ಲಾಯ್ ಆ್ಯಡ್ ಮಾಡ್ಕೊಡಿ ಅಂತಂದರೆ ನೀವೇ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಅಂತಂತಾರೆ. ಸೊ ನೀವೇ ಮಾಡ್ಕೋಬೇಕಾಗತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ಅದರ್ ಸರ್ವಿಸ್ ಅಂತ ಇರುತ್ತೆ. ಅದರ್ ಸರ್ವಿಸಲ್ಲಿ PIMS ಅಂತ ಇರುತ್ತೆ. PIMS ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ರೀತಿ ರೋಲ್ಸ್ ಇರುತ್ತೆ. ಒಂದು ಪೋಸ್ಟ್ ಅಡ್ಮಿನ್, ಇನ್ನೊಂದು ಅಡ್ಮಿನ್ ಕ್ರಿಯೇಟರ್. ಇಲ್ಲಿ ಅವರ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ರೋಲ್ಸ್ ಕಾಣಿಸುತ್ತೆ. ಒಂದು ಪೋಸ್ಟ್ ಅಡ್ಮಿನ್ ಅಂತ ಕಾಣಿಸುತ್ತೆ, ಇನ್ನೊಂದು ಅಡ್ಮಿನ್ ಕ್ರಿಯೇಟರ್ ಅಂತ ಕಾಣಿಸುತ್ತೆ. ಇದು ಡೆಮೋ ಲಾಗಿನ್ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ನಿಮ್ಮ ನೋಡಲ್ ಆಫೀಸರ್ ಲಾಗಿನ್ಗಳಲ್ಲಿ ಅಡ್ಮಿನ್ ಕ್ರಿಯೇಟರ್ ಅಂತ ಇರುತ್ತೆ, ಪೋಸ್ಟ್ ಅಡ್ಮಿನ್ ಅಂತ ಇರುತ್ತೆ. ಅಡ್ಮಿನ್ ಕ್ರಿಯೇಟರ್ ಅಲ್ಲಿ ಏನಾಗುತ್ತೆ, ಎಂಪ್ಲಾಯ್ ಕ್ರಿಯೇಷನ್ ಆಗುತ್ತೆ. ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಏನಾದರೂ ರಾಂಗ್ ಆಗಿ ಅಪ್ಡೇಟ್ ಆಗಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಡ್ಮಿನ್ ಕ್ರಿಯೇಟರ್ ಅಲ್ಲಿ ಅವಕಾಶ ಇರುತ್ತೆ. ನಿಮ್ಮ ಆಫೀಸಿಂದ ನೀವು ರಿಲೀವ್ ಆಗಿ ಬೇರೆ ಆಫೀಸಿಗೆ ಹೋದ್ರೆ ನಿಮ್ಮನ್ನ ಈ ಆಫೀಸಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಈ ಆಫೀಸಲ್ಲಿ ಅಡ್ಮಿನ್ ಕ್ರಿಯೇಟರ್ ಅಲ್ಲಿ ಬರುತ್ತೆ. ಸೆಕ್ಷನ್ಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ಆಫೀಸಲ್ಲಿ ಎಷ್ಟು ಸೆಕ್ಷನ್ಗಳಿದೆ ಅದನ್ನ ಕ್ರಿಯೇಷನ್ ನೀವು ಎಲ್ಲಿ ಮಾಡಬೇಕು, ಪೋಸ್ಟ್ ಅಡ್ಮಿನ್ ಅಲ್ಲಿ ಮಾಡಬೇಕು. ಅದಾದ್ಮೇಲೆ ಎಂಪ್ಲಾಯ್ನ ಮ್ಯಾಪಿಂಗ್ ಕೂಡ ಇಲ್ಲೇ ಮಾಡಬೇಕು. ಪೋಸ್ಟ್ ಕ್ರಿಯೇಷನ್ ಕೂಡ ನೀವು ಪೋಸ್ಟ್ ಅಡ್ಮಿನ್ ಅಲ್ಲೇ ಮಾಡಬೇಕು. ನೀವು ಒಂದು ಬೇರೆ ಈ ಆಫೀಸಿಂದ ಬಿಟ್ಟು ಬೇರೆ ಆಫೀಸಿಗೆ ಟ್ರಾನ್ಸ್ಫರ್ ಆಗಿದ್ದೀರಾ ಅಂದ್ರೆ ಪೋಸ್ಟ್ ರಿಲೀವ್ ಮಾಡಬೇಕು ಅಂತಂದಾಗ ಪೋಸ್ಟ್ ಅಡ್ಮಿನ್ ಅಲ್ಲಿನೇ ಪೋಸ್ಟ್ನ ರಿಲೀವ್ ಮಾಡಿಸ್ಬೇಕು.
ಸೊ ಫಸ್ಟ್ ನಾನು ಸೆಕ್ಷನ್ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ನೀವು ಕೂಡ ಇದೇ ಸ್ಟೆಪ್ನ ಸ್ಟಾರ್ಟಿಂಗಲ್ಲಿ ಮಾಡಬೇಕು. ನಿಮ್ಮ ಆಫೀಸ್ಗಳಲ್ಲಿ ಮೊದಲು ನೀವೇನು ಮಾಡಬೇಕು, ಎಷ್ಟು ಸೆಕ್ಷನ್ಗಳಿದೆ ಆ ಸೆಕ್ಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಸೆಕ್ಷನ್ಗಳು ಕ್ರಿಯೇಟ್ ಮಾಡಬೇಕು ಅಂದರೆ ಪೋಸ್ಟ್ ಅಡ್ಮಿನ್ ಅಂತ ಇರುತ್ತೆ. ಈ ಪೋಸ್ಟ್ ಅಡ್ಮಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪೋಸ್ಟ್ ಅಡ್ಮಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಪೋಸ್ಟ್ ಎಕ್ಲಾನ್ ಅಂತ ಇರುತ್ತೆ, ಆರ್ಗನೋಗ್ರಾಮ್ ಅಂತ ಇರುತ್ತೆ. ಸೆಕ್ಷನ್ ಕ್ರಿಯೇಟ್ ಮಾಡಬೇಕು ಅಂದಾಗ ಆರ್ಗನೋಗ್ರಾಮ್ ಅಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ರೈಮರಿ ಆರ್ಗನೈಸೇಷನ್ ಅಂತ ಇರುತ್ತೆ. ಇಲ್ಲಿ ಎಲ್ಲರಿಗೂ ಸೇಮ್ ಬರುತ್ತೆ, ವಿಜಯಪುರ ಡಿಸ್ಟಿಕ್ ಅಂತ ಬರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಬೇಕು. ರ್ಯಾಪರ್ ಆರ್ಗನೈಸೇಷನ್ ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ. ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ಈ ವಿಸಿಬಲ್ ಆಗುತ್ತೆ. ಫಸ್ಟ್ ಒಂದು ಸೆಕ್ಷನ್ ಅನ್ನ ಅವರು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ, ಇನ್ನೊಂದು ಆಫೀಸ್ ಅಂತ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಆಫೀಸ್ ಕ್ರಿಯೇಟ್ ಆಗಿರುತ್ತೆ, ಆಫೀಸ್ ಅಂಡರ್ ಅಲ್ಲಿ ನೀವು ಸೆಕ್ಷನ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಡಿಪಾರ್ಟ್ಮೆಂಟ್ ಬೆಂಗಳೂರಿಂದ ಕ್ರಿಯೇಟ್ ಆಗಿರುತ್ತೆ, ಅದರ ಅಂಡರ್ ಅಲ್ಲಿ ಆಫೀಸ್ ಕೂಡ ಅವರೇ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಆಫೀಸ್ ಅಂಡರ್ ಅಲ್ಲಿ ಸೆಕ್ಷನ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಸೆಕ್ಷನ್ ಯಾರಿಗೆ ರಿಪೋರ್ಟ್ ಮಾಡುತ್ತೆ, ಆಫೀಸಿಗೆ ರಿಪೋರ್ಟ್ ಮಾಡುತ್ತೆ. ಆಫೀಸ್ ಯಾರಿಗೆ ರಿಪೋರ್ಟ್ ಮಾಡುತ್ತೆ, ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ದು ಅಷ್ಟೇ ಡಿಪಾರ್ಟ್ಮೆಂಟ್, ನಿಮ್ ಹೆಡ್ ಆಫೀಸ್ ಅಲ್ಲ. ಈ ಆಫೀಸಲ್ಲಿ ಡಿಪಾರ್ಟ್ಮೆಂಟ್ ಅಂದ್ರೆ ಬರೀ ನಿಮ್ ಡಿಪಾರ್ಟ್ಮೆಂಟ್, ಬರೀ ನಿಮ್ದು ಆಫೀಸ್ ಯಾವ್ದಿದೆ ಅದೊಂದೇ ಡಿಪಾರ್ಟ್ಮೆಂಟ್. ಈಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿರೋ DC ಆಫೀಸ್ ಅಲ್ಲಿ ಅದೊಂದು ಡಿಪಾರ್ಟ್ಮೆಂಟ್, ತಹಶೀಲ್ದಾರ್ ಆಫೀಸ್ ಒಂದು ಡಿಪಾರ್ಟ್ಮೆಂಟ್, AC ಆಫೀಸ್ ಒಂದು ಡಿಪಾರ್ಟ್ಮೆಂಟ್. ಈ ಆಫೀಸ್ ಅಲ್ಲಿ ಬಂದಾಗ ಇದು ಹಂಗೆ ನೋಡಿದ್ರೆ ರೆವೆನ್ಯೂ ಅಂತಂದ್ರೆ ಒಂದೇ ಡಿಪಾರ್ಟ್ಮೆಂಟ್, ಆದ್ರೆ ಈ ಆಫೀಸಲ್ಲಿ ಒಂದು ಆಫೀಸ್ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್. ನಿಮ್ದೊಂದು PWD ಆಫೀಸ್ ಇದೆ ಅಂದ್ರೆ PWD ಆಫೀಸ್ ಬೆಳಗಾವಿಯಲ್ಲಿರೋದು ಅದೊಂದು ಡಿಪಾರ್ಟ್ಮೆಂಟು, ಬೈಲೊಂಗಲದಲ್ಲಿರೋದು ಅದು ಇನ್ನೊಂದು ಡಿಪಾರ್ಟ್ಮೆಂಟ್. ಸೊ ಈ ಆಫೀಸಲ್ಲಿ ಏನಾಗುತ್ತೆ, ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಆ ಆಫೀಸ್, ಆ ಡಿಪಾರ್ಟ್ಮೆಂಟಿಗೆ ನೋಡಲ್ ಆಫೀಸರ್ ಅಂದ್ರೆ ಅದು ಬರೀ ಅವ್ರ ಆಫೀಸ್ಗೆ ಮಾತ್ರ ನೋಡಲ್ ಆಫೀಸರ್. ಅವರ ಅಧೀನದಲ್ಲಿ ಬರೋ ಆಫೀಸ್ಗಳಿಗೆಲ್ಲ ಬೇರೆ ಬೇರೆ ನೋಡಲ್ ಆಫೀಸರ್ಗಳು. ಸೊ ಫಸ್ಟ್ ನೀವು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ, ಆಫೀಸ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ, ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಈ ಡಿಪಾರ್ಟ್ಮೆಂಟ್ ಅನ್ನ CEG ಅವರು ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ, ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರು. ನೆಕ್ಸ್ಟ್ ಆಫೀಸ್ ಇಂದ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಇವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಅಕೌಂಟ್ ಸೆಕ್ಷನ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅದು ಸೆಕ್ಷನ್. ಆ ಸೆಕ್ಷನ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಷನ್ ಕೆಳಗಡೆ ಇಲ್ಲಿ ವ್ಯೂ ಆರ್ಗನೈಸೇಷನ್ ಯೂನಿಟ್ ಹೈರಾರ್ಕಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆರ್ಗನೈಸೇಷನ್ ಹೈರಾರ್ಕಿ ಅಂತ ಇರುತ್ತೆ. ಆ ವ್ಯೂ ಆರ್ಗನೈಸೇಷನ್ ಯೂನಿಟ್ ಹೈರಾರ್ಕಿ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದು ಕ್ರಿಯೇಟ್ ಆಗಿದೆ ಅದು ಶೋ ಆಗುತ್ತೆ ಇಲ್ಲಿ. ಬಟ್ ಅವರು ಕ್ರಿಯೇಟ್ ಮಾಡಿಕೊಟ್ಟಿರೋದು ಈ ರೀತಿ ಡಿಪಾರ್ಟ್ಮೆಂಟ್ ಶೋ ಆಗುತ್ತೆ. ನೆಕ್ಸ್ಟ್ ಇದರ ಅಂಡರ್ ಅಲ್ಲಿ ಆಫೀಸ್ನು ಅವರೇ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ, ಅದು ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ. ಈ ಏರೋ ಮಾರ್ಕ್ ನ ಕ್ಲಿಕ್ ಮಾಡಬೇಕು. ಈ ಏರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ಮೇಲೆ ಇವರು ಇಲ್ಲಿ ಆಫೀಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಎಂಟಿಟಿ ಟೈಪ್ ಏನಿದೆ ಆಫೀಸ್ ಇದೆ, ಇಲ್ಲಿ ಎಂಟಿಟಿ ಟೈಪ್ ಏನಿದೆ ಡಿಪಾರ್ಟ್ಮೆಂಟ್ ಇದೆ. ನೆಕ್ಸ್ಟ್ ಈ ಆಫೀಸ್ ಕೆಳಗಡೆ ನೀವೇನ್ ಮಾಡಬೇಕು, ಸೆಕ್ಷನ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಯಾವ್ದಾದ್ರು ಕ್ರಿಯೇಟ್ ಆಗಿದ್ರೆ ಏರೋ ಮಾರ್ಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಶೋ ಆಗುತ್ತೆ. ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ 4 ಡಾಟ್ಸ್ ಕಾಣಿಸ್ತಾ ಇದೆ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೌಸ್ ಕರ್ಸರ್ ನ ಪ್ಲೇಸ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ, ಕ್ರಿಯೇಟ್ ಚೈಲ್ಡ್ OU ಅಂತ ಬರುತ್ತೆ. ಕ್ರಿಯೇಟ್ ಚೈಲ್ಡ್ OU ಅಂತಂದ್ರೆ ಒಂದು ಸೆಕ್ಷನ್ ಕ್ರಿಯೇಟ್ ಮಾಡೋದು, ಒಂದು ಆರ್ಗನೈಸೇಷನ್ ಯೂನಿಟ್ ಅನ್ನ ಕ್ರಿಯೇಟ್ ಮಾಡೋದು. ಕ್ರಿಯೇಟ್ ಚೈಲ್ಡ್ OU ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಕ್ಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ನಿಮ್ಮ ಆಫೀಸಲ್ಲಿ ಅಕೌಂಟ್ ಸೆಕ್ಷನ್, EST ಸೆಕ್ಷನ್, ಈ ತರ ಎಲ್ಲ ಸೆಕ್ಷನ್ಗಳಿರುತ್ತೆ. ಆ ಸೆಕ್ಷನ್ಗಳೆಲ್ಲದನ್ನು ಇಲ್ಲಿ ನೀವು ನೋಡಲ್ ಆಫೀಸರ್ ಲಾಗಿನ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಪ್ರೈಮರಿ ಆರ್ಗನೈಸೇಷನ್ ಆಟೋಮೆಟಿಕಲ್ ಸೆಲೆಕ್ಟ್ ಆಗಿರುತ್ತೆ. ರ್ಯಾಪರ್ ಆರ್ಗನೈಸೇಷನ್ ಅದು ಕೂಡ ಸೆಲೆಕ್ಟ್ ಆಗಿರುತ್ತೆ. ಆರ್ಗನೈಸೇಷನ್ ಯೂನಿಟ್ ಕೋಡ್ ಎಸ್ಟಾಬ್ಲಿಷ್ಮೆಂಟ್ 1 ಅಂತ ಇದೆ, ಎಸ್ಟಾಬ್ಲಿಷ್ಮೆಂಟ್ 1. ಆರ್ಗನೈಸೇಷನ್ ಯೂನಿಟ್ ನೇಮ್ ಇನ್ ಇಂಗ್ಲಿಷ್ ಅಂತ ಇರುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಬರೀಬೇಕು, ಇಲ್ಲಿ ಶಾರ್ಟ್ ಆಗಿ ಬರೆದ್ರೆ ನಡೆಯುತ್ತೆ. ಇಲ್ಲಿ ಕೂಡ ಆರ್ಗನೈಸೇಷನ್ ಯೂನಿಟ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನೀವು ಇಲ್ಲಿ ಏನು ಕೊಟ್ಟಿರ್ತೀರಾ ನೇಮು ಅದರ ಬೇಸಿಸ್ ಮೇಲೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇರೆಂಟ್ ರಿಲೇಷನ್ ಟೈಪ್ ಅಂತ ಇರುತ್ತೆ, ಇಲ್ಲಿ ಚೈಲ್ಡ್ ಅಂತಾನೆ ಇರಬೇಕು. ನೆಕ್ಸ್ಟ್ ಎಂಟಿಟಿ ಟೈಪ್ ಅಂತ ಇರುತ್ತೆ, ಇಲ್ಲಿ ಸೆಕ್ಷನ್ ಅಂತ ಮಾಡಿ. ಸೊ ಸೆಕ್ಷನ್ ಅಂತ ಮಾಡಿ
ನೆಕ್ಸ್ಟ್ ಏನು ಮಾಡಬೇಕು, ಇದೆಲ್ಲ ನಿಮ್ಮ ಲೈವ್ ಲಾಗಿನಲ್ಲಿ ವಿಸಿಬಲ್ ಆಗಲ್ಲ. ಡೈರೆಕ್ಟ್ ಆಗಿ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಆರ್ಗನೈಸೇಷನ್ ಯೂನಿಟ್ ಸೇವ್ಡ್ ಅಂತ ಬರುತ್ತೆ. ಸೊ ಈ ರೀತಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಇನ್ನೂ 4-5 ಯಾವ್ದಾವ್ದಿದೆ ಅದನ್ನೆಲ್ಲದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ರೋಲನ್ನು ಸ್ವಿಚ್ ಮಾಡಬೇಕು. ರೋಲ್ ಸ್ವಿಚ್ ಎಲ್ಲಿಗೆ ಮಾಡಬೇಕು, ಪೋಸ್ಟ್ ಅಡ್ಮಿನ್ ಟು ಅಡ್ಮಿನ್ ಕ್ರಿಯೇಟರ್ ಮಾಡಬೇಕು. ಅಡ್ಮಿನ್ ಕ್ರಿಯೇಟರ್ಗೆ ರೋಲನ್ನು ಸ್ವಿಚ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ನ್ಯೂ ಎಂಪ್ಲಾಯ್ ಅಂತ ಇರುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ನ್ಯೂ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೈಮರಿ ಆರ್ಗನೈಸೇಷನ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಇದು ಡೆಮೋ ಲಾಗಿನ್ ಆಗಿರೋದ್ರಿಂದ ಇದು ಆಟೋಮೆಟಿಕ್ ಆಗಿ ತಗೊಂತಾ ಇದೆ. ಲೈವ್ ಲಾಗಿನ್ ಅಲ್ಲಿ ಈ ಥರ ತಗೊಳ್ಳೋದಿಲ್ಲ. ಇಲ್ಲೂ ನೀವು ಪ್ರೈಮರಿನೂ ಸೆಲೆಕ್ಟ್ ಮಾಡಬೇಕು, ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆರ್ಗನೈಸೇಷನ್ ಯೂನಿಟ್ ಅಂತ ಇರುತ್ತೆ, ಈ ಆರ್ಗನೈಸೇಷನ್ ಯೂನಿಟ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಇದೇ ಕಾರಣಕ್ಕೆ ನೀವು ಮೊದಲು ಏನು ಮಾಡಬೇಕು, ಸೆಕ್ಷನ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಕರೆಕ್ಟ್ ಆಗಬೇಕು. ಎಂಪ್ಲಾಯ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಯಾವ ಸೆಕ್ಷನ್ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸರ್ವಿಸ್ ಕೇಡರ್ ಅಂತ ಇರುತ್ತೆ. ಇಲ್ಲಿ ಸರ್ವಿಸ್ ಕೇಡರಲ್ಲಿ ಅವ್ರದ್ದು KG ID ನಂಬರ್, KG ID ನಂಬರ್ ಇದ್ದರೆ KG ID, ಇಲ್ಲಾಂದರೆ ಎಂಪ್ಲಾಯ್ ಕೋಡ್ ಇದ್ದರೆ ಎಂಪ್ಲಾಯ್ ಕೋಡ್. ಸೊ ಇಲ್ಲಿ ಎಂಪ್ಲಾಯ್ ಕೋಡ್ ಅಂತ ಇದೆ, ಇಲ್ಲಿ ಕೇಡರ್ ಸರ್ವಿಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಇದೆ. ಇವೆರಡನ್ನೂ ಎಂಟರ್ ಮಾಡಿ. ಡೆಸಿಗ್ನೇಷನ್ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಗೌರ್ಮೆಂಟ್ ಜಾಬ್ ಯಾವಾಗ ಆಗದ ಆ ಡೇಟ್ನ ಇಲ್ಲಿ ಎಂಟರ್ ಮಾಡಿ. ಗೌರ್ಮೆಂಟ್ ಜಾಬ್ ಆಗಿ ಡೇಟ್, ಪ್ರಮೋಟೆಡ್ ಇದ್ರೆ ಪ್ರಮೋಟೆಡ್, ಡೈರೆಕ್ಟ್ ಇದ್ರೆ ಡೈರೆಕ್ಟ್. ನೆಕ್ಸ್ಟ್ ಇಲ್ಲಿ ಲಾಗಿನ್ ಡೀಟೇಲ್ಸ್ ಅಲ್ಲಿ NIC ಗೌರ್ಮೆಂಟ್ LDAP ID ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಲಾಗಿನ್ ID ಅಂತ ಇರುತ್ತೆ. ನಾನು ನಿಮಗೆ ಆವಾಗ ಸ್ಟಾರ್ಟಿಂಗ್ ಹೇಳಿದ್ನಿ, ಒಂದು ಲಾಗಿನ್ ID ಇರುತ್ತೆ, ಒಂದು ಇಮೇಲ್ ID ಇರುತ್ತೆ. ಲಾಗಿನ್ ID ಏನಂದ್ರೆ ನಿಮ್ದು ಇಮೇಲ್ ID ಏನು ಕ್ರಿಯೇಟ್ ಆಗಿರುತ್ತೆ @ಕಿನ್ನ ಬಿಫೋರ್ ಇರೋದು ನಿಮ್ಮದು ಲಾಗಿನ್ ID. @ka.gov.in ಅಂತ ಕಂಪ್ಲೀಟ್ ಇಮೇಲ್ ID ಇರ್ತದೆ. ಅದರೊಳಗೆ @ka.gov.in ಬಿಟ್ಟರೆ ಅದರ ಹಿಂದೆ ಇರೋದು ನಿಮ್ಮದು ಲಾಗಿನ್ ID. ಆ ಲಾಗಿನ್ ID ನೀವು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯೂಸರ್ ಟೈಪ್ ಅಂತ ಇರುತ್ತೆ, ಇಲ್ಲಿ ಈ ಆಫೀಸ್. ನೆಕ್ಸ್ಟ್ ಇಲ್ಲಿ ಲಾಗಿನ್ ಯೂಸರ್ ಟೈಪ್ ಅಂತ ಇರುತ್ತೆ, ಇಲ್ಲಿ ಈ ಆಫೀಸ್. ನೆಕ್ಸ್ಟ್ ಯೂಸರ್ ನೇಮ್ ಅಂತ ಇರುತ್ತೆ, ಇಲ್ಲಿ ನಿಮ್ಮದು ನೇಮು ಮತ್ತು ಸರ್ನೇಮ್, ಕಂಪ್ಲೀಟ್ ನೇಮ್ ಮತ್ತು ಸರ್ನೇಮ್ ಕ್ಯಾಪಿಟಲ್ ಅಲ್ಲಿ ನೀವು ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಆಮೇಲೆ ಅಫಿಷಿಯಲ್ ಇಮೇಲ್ ID, ನಿಮ್ಮದು ಗೌರ್ಮೆಂಟ್ ಇಮೇಲ್ ID @ka.gov.in ಕಂಪ್ಲೀಟ್ ಇಮೇಲ್ ID ಎಂಟರ್ ಮಾಡಿ. ನೆಕ್ಸ್ಟ್ ಎಂಪ್ಲಾಯ್ ಸ್ಟೇಟಸ್, ಡೆಪ್ಟೇಷನ್ ಆಗಿದ್ದರೆ ಡೆಪ್ಟೇಷನ್ನು, ಇಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ ಸರ್ವಿಂಗ್ ಅಂತ ಇರುತ್ತೆ. ಗೌರ್ಮೆಂಟ್ ಎಂಪ್ಲಾಯಿ ಸರ್ವಿಂಗ್ ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪಿಲೇಷನ್ ಅಂತ ಇರುತ್ತೆ, ಮಿಸ್ಟರ್ ಮಿಸ್ಸಸ್ ಡಾಕ್ಟರ್ ಅವ್ರದ್ದು ಏನು ಅಪ್ಲಿಕೇಶನ್ ಇರುತ್ತೋ ಆ ಅಪ್ಲಿಕೇಶನ್ ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ನೇಮ್ ನೀವು ಮೇಲ್ಗಡೆ ಆ್ಯಡ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತಾ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಪಸ್ ಇಲ್ಲಿ ಎಂಪ್ಲಾಯ್ ಶಾರ್ಟ್ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಶಾರ್ಟ್ ನೇಮ್ ಕನ್ವರ್ಟ್ ಆಗಿ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಆಮೇಲೆ ಜೆಂಡರ್ ಅಂತ ಇರುತ್ತೆ, ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಡೆಸಿಗ್ನೇಷನ್ ಅಂತ ಇರುತ್ತೆ. ಅವ್ರ ಡೆಸಿಗ್ನೇಷನ್ ಏನದ ಆ ಡೆಸಿಗ್ನೇಷನ್ ಇಲ್ಲಿ ಸೆಲೆಕ್ಟ್ ಮಾಡಿ. ಅಪಾಯಿಂಟ್ಮೆಂಟ್ ಟೈಪ್ ಅಂತ ಇರುತ್ತೆ, ಇಲ್ಲಿ ಪರ್ಮನೆಂಟ್ ಅಂತ ಇರುತ್ತೆ, ಪರ್ಮನೆಂಟ್ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಕ್ಲಾಸಿಫಿಕೇಶನ್ ಅಂತ ಇರುತ್ತೆ, ಇಲ್ಲಿ ಎಲ್ಲರಿಗೂ ಸೇಮ್ ಇರುತ್ತೆ, ಅದರ್ಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಡೆಸಿಗ್ನೇಷನ್ ಲೆವೆಲ್ ರ್ಯಾಂಕ್ ಅಂತ ಇರುತ್ತೆ, ಇಲ್ಲಿ ಡಿಫಾಲ್ಟ್ ಅಂತ ಹಾಕಿ. ಸೊ ಆಮೇಲೆ ಡೆಸಿಗ್ನೇಷನ್ ಅಪಾಯಿಂಟ್ಮೆಂಟ್ ಡೇಟ್, ಈ ಕರೆಂಟ್ಲಿ ವರ್ಕ್ ಮಾಡ್ತಾ ಇರೋ ಡೆಸಿಗ್ನೇಷನ್ ಯಾವಾಗ ಅಪಾಯಿಂಟ್ ಆಗಿದೆ, ಈ ಆಫೀಸಿಗೆ ಯಾವಾಗ ಬಂದಿದೆ ಆ ಡೇಟಿಗೆ ಎಂಟರ್ ಮಾಡಿ. ಸೊ ಇಷ್ಟೇ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಪ್ಲಾಯ್ ಕ್ರಿಯೇಟ್ ಆಗುತ್ತೆ. ಸೊ ಒನ್ಸ್ ಎಂಪ್ಲಾಯ್ ಕ್ರಿಯೇಟ್ ಆದ್ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟ್ ಮತ್ತೆ ರೋಲನ್ನು ಸ್ವಿಚ್ ಮಾಡಿ ಪೋಸ್ಟ್ ಅಡ್ಮಿನ್ಗೆ ಬರುತ್ತೆ. ಪೋಸ್ಟ್ ಅಡ್ಮಿಟ್ ಬಂದಮೇಲೆ ಇಲ್ಲಿ ಪೋಸ್ಟ್ ಎಕ್ಲಾನ್ ಅಂತ ಇರುತ್ತೆ, ಇಲ್ಲಿ ಪೋಸ್ಟ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಪೋಸ್ಟ್ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೈಮರಿ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು, ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಮಾಡ್ಕೊಂಡ್ಮೇಲೆ ಒಂದು ಹೈಯೆಸ್ಟ್ ಪೋಸ್ಟ್ ಯಾವುದಿರುತ್ತೆ ನಿಮ್ಮ ಆಫೀಸಲ್ಲಿ ಅದು ಒಂದು ಪೋಸ್ಟು
CEG ಇಂದ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರ. ನೆಕ್ಸ್ಟ್ ನೋಡಲ್ ಆಫೀಸರ್ ಯಾರು ಇರ್ತಾರೆ, ನೋಡಲ್ ಆಫೀಸರ್ ಒಂದು ಪೋಸ್ಟ್ ಅವರೇ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ. ಸೊ ಎರಡು ಪೋಸ್ಟ್ ಅನ್ನ ಅವ್ರು ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡಬೇಕು, ಈಗ ನೋಡಲ್ ಆಫೀಸರ್ ಇಲ್ಲಿ HOD ಇವರಿದ್ದಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇವರಿದ್ದಾಗ ನೀವೇನ್ ಮಾಡಬೇಕು, ಇವರ ಅಂಡರ್ ಅಲ್ಲಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಆಕ್ಷನ್ ಕೆಳಗಡೆ ವ್ಯೂ ಆರ್ಗನೈಸೇಷನ್ ಪೋಸ್ಟ್ ಮ್ಯಾಪಿಂಗ್ ಹೈರಾರ್ಕಿ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೋಸ್ಟ್ ಬಂದಿರುತ್ತೆ. ಇದರ ಅಂಡರ್ ಅಲ್ಲಿ ಯಾವ್ದಾದ್ರು ಪೋಸ್ಟ್ ಕ್ರಿಯೇಟ್ ಆಗಿದ್ರೆ ಇಲ್ಲಿ ಅರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಶೋ ಆಗುತ್ತೆ ಕ್ರಿಯೇಟ್ ಆಗಿದ್ರೆ. ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಮಾರ್ಕ್ ಮೇಲೆ ಇಲ್ಲಿ ಕರ್ಸರ್ ಇಟ್ಟು ಕ್ರಿಯೇಟ್ ಚೈಲ್ಡ್ ಪೋಸ್ಟ್ ಮಾಡುವಾಗ ಇಲ್ಲಿ ಕರೆಕ್ಟ್ ಆಗಿ ನೋಡಿಕೊಂಡು ಮಾಡಬೇಕು ಯಾವ ಸೆಕ್ಷನ್ ಅಲ್ಲಿ ನೀವು ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಇನ್ವರ್ಡ್ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಇಲ್ಲಿ ಇನ್ವರ್ಡ್ ಅನ್ನ ತಗೋಬೇಕು. ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ನೇಮ್, ಅವ್ರದ್ದು ಪೋಸ್ಟ್ ನೇಮ್ ಏನಿದೆ ಆ ಪೋಸ್ಟ್ ನೇಮ್ ಅನ್ನ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ಎಂಟರ್ ಮಾಡಬೇಕು. ಈಗ FDA ಪೋಸ್ಟ್ ಇದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ರ್ಯಾಂಕ್ ಅಂತ ಇರುತ್ತೆ, ಇಲ್ಲಿ ಡಿಫಾಲ್ಟ್ ಅಂತ ಸೆಲೆಕ್ಟ್ ಮಾಡಿ. ಲೈವ್ ಲಾಗಿನ್ ಅಲ್ಲಿ ಡಿಫಾಲ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಕ್ಯಾಟಗರಿ ಸೆನ್ಸಿಟಿವ್ ಪೋಸ್ಟ್. ಸೊ ಇಷ್ಟು ಸೆಲೆಕ್ಟ್ ಮಾಡಿ ನೀವೇನ್ ಮಾಡಬೇಕು, ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಅಂತ ಮಾಡಿದಾಗ ಒಂದು ಪೋಸ್ಟ್ ಕ್ರಿಯೇಟ್ ಆಗುತ್ತೆ. ಪೋಸ್ಟ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಆ ಪೋಸ್ಟಿಗೆ ಎಂಪ್ಲಾಯಿನ ಅಸೈನ್ ಮಾಡಬೇಕು. ಇಲ್ಲಿ ಅಸೈನ್ ಎಂಪ್ಲಾಯ್ ಅಂತ ಇರುತ್ತೆ. ಈ ಅಸೈನ್ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಸೆಲೆಕ್ಟ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಸರ್ಚ್ ಅಂತ ಮಾಡಬೇಕು. ಸರ್ಚ್ ಮಾಡಿದಾಗ ಆ ಸೆಕ್ಷನ್ ಅಲ್ಲಿರೋ ಎಂಪ್ಲಾಯ್ ಇಲ್ಲಿ ವಿಸಿಬಲ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನೇಚರ್ ಆಫ್ ಪೋಸ್ಟಿಂಗ್ ಅಂತ ಇರುತ್ತೆ. ರೆಗ್ಯುಲರ್ ಇದ್ದರೆ ರೆಗ್ಯುಲರು, ಏನಾದರೂ ಎಡಿಷನಲ್ ಚಾರ್ಜ್ ಇದ್ದರೆ ಎಡಿಷನಲ್ ಚಾರ್ಜ್. ರೆಗ್ಯುಲರ್ ಇದ್ದಾಗ ರೆಗ್ಯುಲರ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಈಸ್ ಪ್ರೈಮರಿ ಅಂತ ಕ್ಲಿಕ್ ಮಾಡಬೇಕು. ಎಡಿಷನಲ್ ಇದ್ದಾಗ ಎಡಿಷನಲ್ ಅಂತ ತಗೋಬೇಕು. ಈಸ್ ಪ್ರೈಮರಿ ಕ್ಲಿಕ್ ಮಾಡಬೇಕು. ರೆಗ್ಯುಲರ್ ಇದ್ದಾಗ ಈಸ್ ಪ್ರೈಮರಿ ಕ್ಲಿಕ್ ಮಾಡಬೇಕು. ಎಡಿಷನಲ್ ಇದ್ದಾಗ ಈಸ್ ಪ್ರೈಮರಿ ಕ್ಲಿಕ್ ಮಾಡಬೇಕು. ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈಸ್ ಪ್ರೈಮರಿ ಕ್ಲಿಕ್ ಮಾಡಿಕೊಂಡು ಮಾರ್ಕಿಂಗ್ ಅಬ್ರಿವೇಷನ್ ಅಂತ ಇರುತ್ತೆ. ಮಾರ್ಕಿಂಗ್ ಅಬ್ರಿವೇಷನ್ ಏನು ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿನ ಶಾರ್ಟ್ ನೇಮು ಹೈಫನ್, ಆ ಪೋಸ್ಟ್ ನೇಮು ಹೈಫನ್, ಆಮೇಲೆ ಡೆಸಿಗ್ನೇಷನ್ ಬ್ರಾಕೆಟಲ್ಲಿ ಆ ಎಂಪ್ಲಾಯಿದು ಶಾರ್ಟ್ ನೇಮ್. ಈಗ ಡಿಪಾರ್ಟ್ಮೆಂಟ್ದು ಶಾರ್ಟ್ ನೇಮ್, ನಿಮ್ಮ ಡಿಪಾರ್ಟ್ಮೆಂಟ್ ಶಾರ್ಟ್ ನೇಮ್ ಹೇಳ್ರಿ, ಇಲ್ಲಿ ತೋರಿಸ್ತೀನಿ. KSAAD KSAAD ಇದು ನಿಮ್ಮ ಡಿಪಾರ್ಟ್ಮೆಂಟದು ಶಾರ್ಟ್ ನೇಮ್. ನೆಕ್ಸ್ಟ್ ಹೈಪನ್, ನೆಕ್ಸ್ಟ್ ಡೆಸಿಗ್ನೇಷನ್ ಹೇಳ್ರಿ, ಯಾವ ಡೆಸಿಗ್ನೇಷನ್ ಅಂತ ಪೋಸ್ಟ್ ಇದ್ದು ಅಕೌಂಟ್ಸ್ ಅಸಿಸ್ಟೆಂಟ್. ಸೊ ಈ ರೀತಿ ನೀವು ಶಾರ್ಟ್ ನೇಮ್ ಹಾಕೋದು. ನೆಕ್ಸ್ಟ್ ಆಮೇಲೆ ಅವ್ರು ಯಾವ ಪೋಸ್ಟ್ನಾಗ ಅದಾರ, ಡೆಸಿಗ್ನೇಷನ್ ಅವ್ರದ್ದು ಅಕೌಂಟ್ ಆಫೀಸರ್ ಆಗಿದೆ. ಅಕೌಂಟ್ ಆಫೀಸರ್ ಇದ್ದಾಗೆ ಪೋಸ್ಟ್ನಾಗ ಅದಾರ, ಇಲ್ಲ ಅಂತಂದ್ರೆ ಆ ಡೆಸಿಗ್ನೇಷನ್ ಅಲ್ಲಿ ಜಾಯಿನ್ ಆಗಿ ಬೇರೆ ಪೋಸ್ಟ್ ಅಲ್ಲಿ ವರ್ಕ್ ಮಾಡತಾರೆ. ಈಗ FDA ಅಂತೇಳಿ ಜಾಯಿನ್ ಆಗಿರ್ತಾರ, ಆದ್ರೆ ಅವರು FDA ಅಲ್ಲಿ ಖಾಲಿ ಇರಲಿಲ್ಲ ಅಂತೇಳಿ SDA ಅಂತೇಳಿ ಮಾಡ್ತಿರ್ತಾರೆ. ಸೊ ಅಲ್ಲಿ ಡೆಸಿಗ್ನೇಷನ್ FDA ಬರ್ತೈತಿ, ಪೋಸ್ಟ್ SDA ಅಂತೇಳಿ ಬರ್ತೈತಿ. ಸರ್ FDA ಹಾಕ್ರಿ. FDA ಅಂತ ಹಾಕಿ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಅವ್ರದ್ದು ಶಾರ್ಟ್ ನೇಮ್. ಈ ರೀತಿ ಮಾರ್ಕಿಂಗ್ ಅಬ್ರಿವೇಷನ್ ನೀವು ಕೊಡಬೇಕು. ಏನಾದರೂ ಎಡಿಷನಲ್ ಚಾರ್ಜ್ ಕೊಡತ್ತಿದ್ರ ಅಂದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಇನ್ಚಾರ್ಜ್ ಅಂತ ಮತ್ತೆ ನೀವು ಮೆನ್ಷನ್ ಮಾಡಬೇಕು. ಸೊ ಅದು ಐಡೆಂಟಿಫಿಕೇಶನ್ಗೆ ಯೂಸ್ ಆಗುತ್ತೆ. ಇನ್ಚಾರ್ಜ್ ಅಂತ ಇದೆ, IRC ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಈ ಪೀಸ್ ಪ್ರೈಮರಿ ಇರಲಿಲ್ಲ ಅಂದ್ರೆ ಲಾಗಿನ್ ಆಗಬೇಕು. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಆರ್ಡರ್ ನಂಬರ್, ಆ ಡೆಸಿಗ್ನೇಷನ್ಗೆ ಅವರಿಗೆ ಯಾವಾಗ ಆರ್ಡರ್ ಆಗಿದೆ ಆ ಆರ್ಡರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಆರ್ಡರ್ ಡೇಟ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಸೈನ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ನಿಮ್ಮದು ಆರ್ಡರ್ ಕಾಪಿ ಅಪ್ಲೋಡ್ ಮಾಡಬೇಕು. ಆ ಡೆಸಿಗ್ನೇಷನ್ಗೆ ಅವ್ರು ಬಂದಿರೋ ಆರ್ಡರ್ ಕಾಪಿ ಅಪ್ಲೋಡ್ ಮಾಡಬೇಕು. ಆರ್ಡರ್ ಕಾಪಿ ಅಪ್ಲೋಡ್ ಮಾಡಿ ಅಸೈನ್ ಅಂತ ಇರುತ್ತೆ, ಇಲ್ಲಿ ಅಸೈನ್ ಅಂತ ಕ್ಲಿಕ್ ಮಾಡಬೇಕು. ಅಸೈನ್ ಅಂತ ಕ್ಲಿಕ್ ಮಾಡಿದ್ರೆ ಅವರು ಆ ಪೋಸ್ಟಿಗೆ ಅಸೈನ್ ಆಗ್ತಾರೆ. ಯಾವ ಎಂಪ್ಲಾಯಿನ ನೀವು ಅಸೈನ್ ಮಾಡಬೇಕು ಅಂತಿದ್ರು ಆ ಎಂಪ್ಲಾಯಿ ಅಲ್ಲಿ ಅಸೈನ್ ಆಗ್ತಾರೆ. ಸೊ ನೆಕ್ಸ್ಟ್
ಪೋಸ್ಟ್ ಅಸೈನ್ ಮಾಡಿದ್ಮೇಲೆ 20 ನಿಮಿಷ ವೇಟ್ ಮಾಡಬೇಕು. 20 ನಿಮಿಷ ವೇಟ್ ಮಾಡಿ ಮತ್ತೆ ಏನು ಮಾಡಬೇಕು, ಇಲ್ಲಿ ಅವರ ನೋಡಲ್ ಆಫೀಸರ್ ನೇಮ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಲ್ ಆಫೀಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೋರ್ಟಲ್ ಅಂತ ಇರುತ್ತೆ, ಹೋಮ್ ಪೋರ್ಟಲ್ ಅಲ್ಲಿ ಕ್ಲಿಕ್ ಮಾಡಬೇಕು. ಆವಾಗ ಈ ಫೈಲ್ ಅಂತ ಇರುತ್ತೆ, ಈ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೊನೆಯಲ್ಲಿ ನಿಮಗೆ ಅಡ್ಮಿನ್ ಸೆಕ್ಷನ್ ಇರುತ್ತೆ. ನೋಡಲ್ ಆಫೀಸರ್ ಮಾತ್ರ ಇರುತ್ತೆ, ಇದು ಬೇರೆಯವರು ವಿಸಿಬಲ್ ಇರಲ್ಲ. ನೋಡಲ್ ಸೆಂಟ್ರಲ್ ಫಾರ್ ಇದು ಈ ಆಫೀಸ್ ಕಂಪ್ಲೀಟ್ ಹ್ಯಾಂಡಲ್ ಮಾಡೋದೇ ಸೆಂಟರ್ ಫಾರ್ ಇ-ಗವರ್ನೆನ್ಸ್. ಮತ್ತೆ ಲೆಟರ್ ಸೇಮ್ ಅಡ್ರೆಸ್, ಯೋಜನಾ ನಿರ್ದೇಶಕರು, ಈ ಆಡಳಿತ ಕೇಂದ್ರ, ಶಾಂತಿನಗರ್, ಬೆಂಗಳೂರು, ಇವರಿಗೆ ಅಡ್ರೆಸ್ ಮಾಡಬೇಕು. ಸರ್ ಇಲ್ಲೇ ಗೊತ್ತಿದೆ ಸರ್. DC ಆಫೀಸಲ್ಲಿ ಟಪಾಲ್ ಸೆಕ್ಷನ್ಗಾದ್ರೂ ತಂದು ಕೊಡ್ಬೋದು, ಇಲ್ಲ ಅಂತಂದ್ರೆ ನಾಳೆ DC ಆಫೀಸಲ್ಲಿ ಇರ್ತೀನಿ, ನಮ್ಗಾದ್ರೂ ತಂದು. ನೆಕ್ಸ್ಟ್ ಇಲ್ಲಿ ಅಡ್ಮಿನ್ ಸೆಕ್ಷನ್ ಅಲ್ಲಿ ಪೋಸ್ಟ್ ರೋಲ್ ಮ್ಯಾಪಿಂಗ್ ಅಂತ ಇದೆ. ಈ ಪೋಸ್ಟ್ ರೋಲ್ ಮ್ಯಾಪಿಂಗ್ ಅಲ್ಲಿ ಯಾವ ಯೂಸರ್ಗೆ ನೀವು ರೋಲ್ ಕೊಡ್ಬೇಕಂತಿದ್ದೀರಾ ಅವರ ಹೆಸರನ್ನ ಇಲ್ಲಿ ಸರ್ಚ್ ಮಾಡಬೇಕು ಆಗುತ್ತೆ. ಅವಾಗ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೋಲ್ಸ್ ಇರುತ್ತೆ, ಈ ರೋಲ್ಸ್ಗಳನ್ನ ನೀವು ಅಸೈನ್ ಮಾಡಬೇಕು. ಇದು ಡೆಮೋ ಲಾಗಿನ್ ಅಲ್ಲಿ ಬರೀ ಆಫೀಸರ್ ಅಂತ ಮಾತ್ರ ಇಟ್ಟಿದ್ದಾರೆ, ಬೇರೆ ಯಾವ ರೋಲ್ಗಳನ್ನು ಇಲ್ಲಿ ವಿಸಿಬಲ್ ಮಾಡಿಲ್ಲ. ಸೊ ಇಲ್ಲಿ ಒಂದು 10 to 14 ರೋಲ್ಸ್ ಇರುತ್ತೆ. ಇನ್ಸ್ಟನ್ಸ್ ಸೆಂಡರ್ ಅಂತ ಇರುತ್ತೆ, ಇನ್ಸ್ಟನ್ಸ್ ರಿಸೀವರ್ ಅಂತ ಇರುತ್ತೆ, ಡಿಪಾರ್ಟ್ಮೆಂಟ್ ಸೆಂಡರ್ ಇರುತ್ತೆ, ಡಿಪಾರ್ಟ್ಮೆಂಟ್ ರಿಸೀವರ್ ಇರುತ್ತೆ, ಸೈನರ್ ಇರುತ್ತೆ, ಡ್ರಾಫ್ಟ್ ಅಪ್ರೂವರ್ ಇರುತ್ತೆ, ಕ್ಲೋಸಿಂಗ್ ಅಪ್ರೂವರ್ ಇರುತ್ತೆ, ಆಮೇಲೆ ಮ್ಯಾಕ್ಸಿಮಮ್ ಅಪ್ಲೋಡರ್, ಡೌನ್ಲೋಡರ್, ಆಫೀಸರ್, CRU ಅಂತಂದ್ರೆ ಆ ರೋಲು ಬರೀ ಟಪಾಲ್ ಸೆಕ್ಷನ್. ಟಪಾಲ್ ಸೆಕ್ಷನ್ ಅವರಿಗೆ ಬರೀ CRU ಅಂತ ಒಂದು ರೋಲ್ ಕೊಟ್ರೆ ಅವ್ರದ್ದು ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ, ಇನ್ವರ್ಡ್ ಸೆಕ್ಷನ್ ವರ್ಕ್ ಆಗುತ್ತೆ. ಬೇರೆ ಆಫೀಸರ್ಗಳಿಗೆಲ್ಲ ಮಾಡಬೇಕು ಅಂತಂದ್ರೆ ಆಫೀಸರ್ ಅಂತಾನೆ ರೋಲ್ ಕೊಡಬೇಕು. ಆಫೀಸರ್ ಅಂತ ರೋಲ್ ಕೊಟ್ಟಿಲ್ಲ ಅಂದ್ರೆ ಲಾಗಿನ್ ಆಗುತ್ತೆ. ಆಫೀಸರ್ ಅನ್ನು ರೋಲ್ ಕೊಡಬೇಕು. ನೆಕ್ಸ್ಟ್ ಅವರು ಫೈಲ್ಗಳನ್ನು ಅವ್ರು ಕ್ಲೋಸ್ ಮಾಡಬೇಕು ಅಂದ್ರೆ ಕ್ಲೋಸಿಂಗ್ ಅಪ್ರೂವರ್ ರೋಲ್ ಕೊಡಬೇಕು. ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಅಪ್ಲೋಡರ್ ರೋಲ್ ಕೊಡಬೇಕು. ನಾನು ಅವಾಗಲೇ ನಿಮಗೆ ಡ್ರಾಫ್ಟ್ಗಳನ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೆ, ಪ್ರಿಂಟ್ ಆಪ್ಷನ್ ತಗೊಂಡು. ಆ ಥರ ಪ್ರಿಂಟ್ ಆಗಬೇಕು ಅಂದ್ರೆ ಡೌನ್ಲೋಡರ್ ರೋಲ್ ಕೊಟ್ಟಿರಬೇಕು. ನಿಮ್ಮ ಡಿಪಾರ್ಟ್ಮೆಂಟಿಂದ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಸೆಂಡ್ ಮಾಡಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಸೆಂಡರ್, ಡಿಪಾರ್ಟ್ಮೆಂಟ್ ರಿಸೀವರ್ ರೋಲ್ಸ್ಗಳು ಅಸೈನ್ ಆಗಿರಬೇಕು. ನಿಮ್ಮ ಇನ್ಸ್ಟನ್ಸ್ ಬಿಟ್ಟು ಬೇರೆ ಇನ್ಸ್ಟನ್ಸ್ಗಳಿಗೆ ಸೆಂಡ್ ಮಾಡ್ತೀರಾ ಅಂದರೆ, ನೀವು ನಿಮ್ಮ ಹೆಡ್ ಆಫೀಸ್ ಬೆಂಗಳೂರಿಗೆ ಏನಾದರೂ ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತೀರಾ ಅಂದರೆ ಅಲ್ಲಿ ಇನ್ಸ್ಟನ್ಸ್ ಬೇರೆ, ಇಲ್ಲಿ ಇನ್ಸ್ಟನ್ಸ್ ಬೇರೆ. BLG ಇದು ನಮ್ಮದು ಬೆಳಗಾವಿ ಡಿವಿಷನ್. ಬೆಳಗಾವಿ ಡಿವಿಷನಲ್ಲಿ ಯಾವ್ಯಾವ್ದು ಬರುತ್ತೆ ಇಲಾಖೆ, ಆ ಇಲಾಖೆಗೆಲ್ಲ ಏನಿದೆ BLG ಅಂತ ಇದೆ. ಈ ಆಫೀಸ್ BLG ಅಂತ. ಧಾರವಾಡಗೂ ಈ ಆಫೀಸ್ BLG ಇದೆ, ಬಾಗಲಕೋಟೆಗೂ ಈ ಆಫೀಸ್ BLG ಇದೆ. ನಮ್ಮದು ಈ ಕಡೆ ಬೆಳಗಾವಿ ಡಿವಿಷನ್ ಏನಿದೆ, ಬೆಳಗಾವಿ ಡಿವಿಷನ್ಗೆಲ್ಲ ಈ ಆಫೀಸ್ BLG ಅಂತ ಇದೆ. ಬೆಂಗಳೂರಿಗೆ ಹೋದರೆ ನೀವು ಈ ಆಫೀಸ್ BNG ಅಂತ ಇದೆ. ಸರ್ ಎಷ್ಟು ಆಫೀಸಸ್ ಇದ್ದೀರಾ ಡಿವಿಷನ್? ಟೋಟಲ್ 30 ಇನ್ಸ್ಟನ್ಸ್. ಅದರಲ್ಲಿ ನಾವು ಬೆಳಗಾವಲ್ಲಿ ವರ್ಕ್ ಆಗೋದು 2 ಇನ್ಸ್ಟನ್ಸ್. ಈ ಆಫೀಸ್ BLG ಗುಲ್ಬರ್ಗ NYS ಅಂತ ಬರುತ್ತೆ. ಈ ಆಫೀಸ್ NYS DIVDC ಅಂತ ಅವರು. ಸೊ ನೀವು ಬೆಂಗಳೂರಿಗೆ ಡಿಸ್ಪ್ಯಾಚ್ ಮಾಡಬೇಕು ಅಂದರೆ ಈ ಆಫೀಸ್ BNG ಅಂತ ಇರುತ್ತೆ. ಅಲ್ಲಿ ನೀವು ಡಿಸ್ಪ್ಯಾಚ್ ಮಾಡಬೇಕು ಅಂತಂದ್ರೆ ಏನಿರಬೇಕು ರೋಲ್ಸು, ಇನ್ಸ್ಟನ್ಸ್ ಸೆಂಡರು, ಆಮೇಲೆ ಇನ್ಸ್ಟನ್ಸ್ ರಿಸೀವರ್ ಅಂತ 2 ರೋಲ್ ಇರುತ್ತೆ. ಆ ರೋಲ್ ನಿಮಗೆ ಇರಬೇಕು. ಆ ರೋಲ್ ಇದ್ದಾಗ ಮಾತ್ರ ನಿಮಗೆ ಡಿಸ್ಪ್ಯಾಚ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟು ರೋಲ್ಸ್ಗಳನ್ನ ಅಸೈನ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಆ್ಯಡ್ ಅಂತ ಇರುತ್ತೆ. ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮಾರ್ಕ್ಸ್ ಕೇಳುತ್ತೆ. ರಿಮಾರ್ಕ್ಸ್ ಎಂಟರ್ ಮಾಡಿದ್ಮೇಲೆ ರೋಲ್ಸು ಅಸೈನ್ ಆಗುತ್ತೆ. ಈ ರೋಲ್ಸ್ ಅಸೈನ್ ಆದಮೇಲೆ 20 ನಿಮಿಷ ಬಿಟ್ಕೊಂಡು ಲಾಗಿನ್ ಮಾಡಿದ್ರೆ ನಿಮ್ಮದು ಈ ಆಫೀಸ್ ಲಾಗಿನ್. ಸೊ ಇದಿಷ್ಟು ಈ ಆಫೀಸಲ್ಲಿ ಎಂಪ್ಲಾಯ್ ಕ್ರಿಯೇಷನ್ನು, ಪೋಸ್ಟ್ ಕ್ರಿಯೇಷನ್ನು, ಸೆಕ್ಷನ್ ಕ್ರಿಯೇಷನ್ನು, ಆಮೇಲೆ ಪೋಸ್ಟ್ ಮ್ಯಾಪಿಂಗ್. ಸೊ ಇನ್ನು ಟ್ರಾನ್ಸ್ಫರ್ ಏನಾದರೂ ಆದರೆ ಯಾವ ರೀತಿ ಟ್ರಾನ್ಸ್ಫರ್ ಅಂದರೆ ಮತ್ತೆ ನೀವೇನು ಮಾಡಬೇಕು, ಅದರ್ ಸರ್ವಿಸಲ್ಲಿ ಪಿಮ್ಸ್ ಇರುತ್ತೆ. ಪಿಮ್ಸಲ್ಲಿ ಅಡ್ಮಿನ್ ಕ್ರಿಯೇಟರ್ ಅಂತ ಇರುತ್ತೆ. ಅಡ್ಮಿನ್ ಕ್ರಿಯೇಟರಲ್ಲಿ ಇಲ್ಲಿ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಇದೆ. ಈ ಡೈರೆಕ್ಟ್ ಟ್ರಾನ್ಸ್ಫರ್ ಅಲ್ಲಿ ಪ್ರೈಮರಿ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಬೇಕು, ವ್ಯಾಪಾರ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಬೇಕು, ಸರ್ಚ್ ಅಂತ ಮಾಡಬೇಕು. ನೆಕ್ಸ್ಟ್
ಇಲ್ಲಿ ಎಂಪ್ಲಾಯ್ಗಳು ಶೋ ಆಗ್ತಾರೆ. ನೀವು ಇಲ್ಲಿ ಇನಿಷಿಯೇಟ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಬೇಕು. ಇನಿಷಿಯೇಟ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿ ಯಾವ ಪ್ರೈಮರಿ ಆರ್ಗನೈಸೇಷನ್ಗೆ ಅವ್ರು ಹೋಗಿದ್ದಾರೆ ಇಲ್ಲಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ರ್ಯಾಪರ್ ಆರ್ಗನೈಸೇಷನ್ ಯಾವ ಆಫೀಸಿಗೆ ಹೋಗಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಯಾವ ಸೆಕ್ಷನ್ಗೆ ಅವ್ರು ಹೋಗಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ಅವರು ನಿಮ್ಮ ಆಫೀಸಿಂದ ಇನ್ನೊಂದು ಬೇರೆ ಆಫೀಸಿಗೆ ಈ ಆಫೀಸಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ. ಒಂದು ಎಂಪ್ಲಾಯ್ದು ಒಂದು ಇನ್ಸ್ಟೆನ್ಸಲ್ಲಿ ಒಂದ್ಸಲಿ ಎಂಪ್ಲಾಯ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲಿ ಕ್ರಿಯೇಟ್ ಆಗೋದಿಲ್ಲ. ನೀವು ಬೇರೆ ಇಲಾಖೆಗಳಿಗೆ ಹೋದರೆ ನೀವು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರೇ ಮಾಡಿಸ್ಕೋಬೇಕು. ಅಲ್ಲಿ ಹೋಗಿ ನಾನು ಹೊಸದು ಕ್ರಿಯೇಟ್ ಮಾಡಿಸ್ಕೊತೀನಿ ಅಂತಂದರೆ ಕ್ರಿಯೇಟ್ ಆಗೋದಿಲ್ಲ. KGID, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಈ ಎಂಪ್ಲಾಯ್ ಆಲ್ರೆಡಿ ಈ ಆಫೀಸಲ್ಲಿ ಕ್ರಿಯೇಟ್ ಆಗಿದ್ದಾರೆ ಅಂತ ತೋರಿಸುತ್ತೆ. ಕ್ರಿಯೇಟ್ ಮಾಡಬಹುದು. ಒಂದು ಎಂಪ್ಲಾಯ್ದು ಒಂದೇ ಸರಿ ಕ್ರಿಯೇಟ್ ಆಗುತ್ತೆ. ಮೇಲ್ ID, ಪಾಸ್ವರ್ಡ್. ಇಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಇರುತ್ತೆ. ಈ ಸರ್ಚ್ ಎಂಪ್ಲಾಯ್ ಬಂದು ಈ ಸರ್ಚ್ ಎಂಪ್ಲಾಯಲ್ಲಿ ಪ್ರೈಮರಿ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕ್ಲಿಕ್. ಸರ್ಚ್ ಅಂತ ಮಾಡಿದಾಗ ಇಲ್ಲಿ ನಿಮ್ದು ಎಂಪ್ಲಾಯಿ ಶೋ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಆ್ಯಕ್ಷನ್ ಕೆಳಗಡೆ ವ್ಯೂ ಯೂಸರ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಯೂಸರ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ಹೆಸರು ಬರುತ್ತೆ. ಸರ್ಚ್ ಈ ಕಡೆ ಇರುತ್ತೆ. ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ಅಡ್ರೆಸ್ ಇನ್ಫಾರ್ಮೇಷನ್ನು, ಡೆಸಿಗ್ನೇಷನ್ ಎಲ್ಲ ಇಲ್ಲಿರುತ್ತೆ. ಈ ಡೆಸಿಗ್ನೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡೆಸಿಗ್ನೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಅಂತ ಇರುತ್ತೆ. ಎಡಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಯಾವ ಡೆಸಿಗ್ನೇಷನ್ ನೀವು ಪ್ರಮೋಟ್ ಆಗಿದ್ದೀರಾ ಅದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿಕೊಂಡು ಇದೆಲ್ಲನೂ ಫಿಲ್ ಮಾಡಿರಬೇಕು. ಫಿಲ್ ಮಾಡಿ ಇಲ್ಲಿ ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮದು ಡೆಸಿಗ್ನೇಷನ್ ಈ ಆಫೀಸಲ್ಲಿ ಅಪ್ಡೇಟ್ ಆಗುತ್ತೆ. ಈ ಆಫೀಸಲ್ಲಿ ಎಂಪ್ಲಾಯ್ ಕ್ರಿಯೇಟ್ ಮಾಡಿ, ಪೋಸ್ಟ್ ಕ್ರಿಯೇಟ್ ಮಾಡಿ, ಮ್ಯಾಪಿಂಗ್ ಮಾಡಿ. ಇದರಲ್ಲಿ ಏನು ಡೌಟ್ಸ್ಗಳಿದೆ ಕೇಳಿ, ಇಲ್ಲ ಅಂತಂದರೆ ಕ್ಲಾಸ್ನ ಮುಗಿಸೋಣ. ಕಂಪಲ್ಸರಿ ಗೌರ್ಮೆಂಟ್ ಇರಬೇಕು. ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಅದು ಈ ಥರ ಪೆಂಡಿಂಗ್ನ ಕ್ಲೋಸ್ ಮಾಡ್ಕೊಂಡು ಹೇಳ್ತಿದ್ರು. ಈ ಥರ ಇದು ಬಂದು URL ಇದು jam.java.in ಅಂತ ನಿಮ್ಗೆ ಅದು ಓಪನ್ ಆಗ್ತದೆ. ನೀವು ಇಟ್ ಯುವರ್ ಲಾಗಿನ್ ಕ್ರೆಡೆನ್ಷಿಯಲ್ ನೀವು ಲಾಗಿನ್ ಆದಾಗ ದಿಸ್ ಇಸ್ ದ ಫೇಸ್ ಪೇಜ್. ಸೊ ನೀವು ಈಗ ವಿವಾದ ವಿಶ್ವಾಸಕ್ಕೆ ಹೇಳ್ತಾರಲ್ಲ ಅವರು ಅಥವಾ ಇಲ್ಲಿ ಇನ್ಸಿಡೆಂಟ್ ರೈಸ್ ಮಾಡಿ ಡಿಸ್ಪ್ಯೂಟ್ ರಿಸಲ್ಯೂಷನ್ ಅಂತ ನಿಮ್ಗೆ ಏನಾದರೂ ಡಿಸ್ಪ್ಯೂಟ್ ಇದ್ದರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. 1, 2 ಅಂತ ಇದೆ. ನಿಮ್ಮದು ಇಂಟೆನ್ಸಿಟಿ ನಿಮ್ಮದು ಅಂದರೆ ಇಶ್ಯೂಸ್ ಏನು ಯಾವ ಥರ ಐತೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಫಾರ್ವರ್ಡ್ ಆಪ್ಷನ್ ಅಂದರೆ ಈ ಆಪ್ಷನ್ಸ್ ಏನಾದರೂ ಮಾಡೋದಿದ್ರೆ ನಿಮ್ಮ ಆಫೀಸಲ್ಲಿ ಹಳೆ ಚೇರ್ನ ಕೊಡಬೇಕು, ಇದನ್ನು ಯೂಸ್ ಮಾಡ್ಬೋದು. ಮಾರ್ಕೆಟ್ ಅಂದರೆ ಲೈಕ್ ಇವ್ರ ಇದು ಅಮೆಝಾನ್ ಆ್ಯಪ್ ಓಪನ್ ಮಾಡಿದಾಗ ನಿಮ್ದು ಏನು ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಕಾಣ್ತಲ್ಲ ಆ ಥರ ಕಂಪ್ಲೀಟ್ ತೋರಿಸ್ಬೇಕು. ಈ ಪ್ರಾಡಕ್ಟ್ ಕ್ಯಾಟಗರಿ
ಥರ ನಿಮಗೆ ಪ್ರಾಡಕ್ಟ್ ಸ್ಕ್ರೀನ್ ದೊಡ್ಡದು ಐತೆ. ನೋಡಿ ಇಂಟೆಂಟ್ ಆಫ್ ಬೈಯಿಂಗ್ ಅಂತ ಇದೆ. ಈಗ ನಾವು ಪ್ರಿಂಟರ್ಗೆ ಯಾವ ಥರ ಬಿಡ್ ಮಾಡಬೇಕು 3 ಥರ ನೋಡಿದ್ರೆ, ಒಂದು ಡೈರೆಕ್ಟ್ ಪರ್ಚೇಸು, L1 ಪರ್ಚೇಸು, ಆಮೇಲೆ ಬಿಡ್ಡಿಂಗ್ ಮಾಡಬೇಕು. ಫಸ್ಟ್ ಡೈರೆಕ್ಟ್ ಪರ್ಚೇಸ್ ಮಾಡೋಣ. ಈ ಥರ ಈ ಪ್ರಾಡಕ್ಟ್ ಈ ಪ್ರಿಂಟರ್ ಬೇಕಾಗಿದೆ ಅಂದರೆ ಎಷ್ಟು ರೂಪಾಯಿ? 5,429 ರೂಪಾಯಿ. ಇದನ್ನ ಡೈರೆಕ್ಟ್ ಹೋಗಿ ಆ್ಯಡ್ ಟು ಕಾರ್ಟ್, ನೀವು ಏನು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಖರೀದಿ ಮಾಡ್ತಾರೆ ಆ ಥರ ನಾವು ಆ್ಯಡ್ ಟು ಕಾರ್ಟ್ ಅಂತ ಅದನ್ನು ಕಾರ್ಟ್ಗೆ ಹಾಕೊಂಡು ಖರೀದಿ ಮಾಡ್ಬೋದು. ವೆರಿ ಸಿಂಪಲ್ ಇದು. ಎದಕ್ಕೆ ರಿಟರ್ನ್ ಮಾಡ್ತೀರಿ ಅದ್ರ ರೀಸನ್ ಗೊತ್ತಿರ್ಬೇಕು ನಿಮ್ಗೆ. ಈಗ ಪ್ರಾಡಕ್ಟ್ ಸರಿಯಾಗಿ ಬಂದಿಲ್ಲೋ ಅಥವಾ ನೀವು ಯಾವ ಈಗ ಸ್ಪೆಸಿಫಿಕೇಶನ್ ನೋಡೋಣ ನೋಡ್ರಿ, ಯಾವ ಥರ ಪ್ರಿಂಟರ್ ಬೇಕಂತ ನೀವು ಹಾಕಿರ್ತಿರೋದು. ಅದ್ರದ್ದು ಪ್ರಿಂಟ್ ಟೆಕ್ನಾಲಜಿ, ಲೇಸರ್ ಬೇಕು, ಇಂಕ್ ಜೆಟ್ ಬೇಕು, ಟೈಪ್ ಆಫ್ ಪ್ರಿಂಟಿಂಗ್, ಕಲರ್ ಬೇಕು, ಎಲ್ಲನೂ ಸ್ಪೆಸಿಫಿಕೇಶನ್ ಇರ್ತೈತೆ ರೀ. ಯಾವುದೇ ಸುಮ್ಮನೆ ರೀಸನ್ ಹೇಳಿ ರಿಜೆಕ್ಟ್ ಮಾಡಿದ್ರೆ ಹಾಗೆ ಅವನಿಗೊಂದು ಆಪ್ಷನ್ ಐತೆ. ಆಪ್ಷನ್ ಇರ್ಬೋದು OEM ವೆಬ್ಸೈಟ್ನಾಗ ಅದನ್ನು ಚೆಕ್ ಮಾಡ್ಬೋದು. OEM ಅಂದರೆ ಅದು ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ಒಂದು ಕೋಡ್ ಇರುತ್ತೆ ರೀ. ಆ ಕೋಡನ್ನ ಸರ್ಟಿಫಿಕೇಶನ್ ಮಾಡಿ BIS ಸರ್ಟಿಫಿಕೇಟ್ ಇದೆ. BIS ಅಂದ್ರೆ ಪ್ರಾಡಕ್ಟ್ನ ಸರ್ಟಿಫೈ ಮಾಡುವಂಥ ಒಂದು ಸಂಸ್ಥೆ ಅದು. ಸೊ ಅದೆಲ್ಲ ಆ ಥರ ವೆರಿಫೈ ಆದಮೇಲೆ ಪ್ರಾಡಕ್ಟ್ ಅಪ್ಲೋಡ್ ಆಗಿರುತ್ತೆ. ಏನ್ರಿ ನೋಡ್ರಿ, OEM ವೆರಿಫೈಡ್ ಸೆಲ್ಲರ್ ಇದು ರೀಸೆಲ್ಲರ್ನು, ಆಮೇಲೆ OEM ವೆರಿಫೈಡ್ ಕೆಟಲಾಗ್ನ ನೀವು ಅಪ್ಲೋಡ್ ಮಾಡಿರೋ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಏನೂ ಸಮಸ್ಯೆ ಇರೋಂಗಿಲ್ಲ. ಟೋಟಲ್ ದೇರ್ ಆರ್ 68 ನಂಬರ್ಸ್ ಆಫ್ ಸೆಲ್ಲರ್ಸ್ ಇದ್ದಾರೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ. ಕ್ಯಾನಾನ್ A4 ಏನಿದೆಲ್ಲ 68 ಜನ ಇದನ್ನ ಸೆಲ್ ಮಾಡ್ತಾರೆ ಜಮ್ಮಲ್ಲಿರೋರು. ಡಿಸ್ಕೌಂಟ್ ರೇಂಜ್ ಬಂದು ದಿಸ್ ಇಸ್ ದ ಡಿಸ್ಕೌಂಟ್ ರೇಂಜ್ ಇದು. ಈ ಥರ ಅನಲೈಸ್ ಮಾಡಿ ನೀವು ಲೊಕ್ಯಾಲಿಟಿ ಅಂದರೆ ನೀವೇನು ಈಗ ನಾವು ಈಗ ಕಂಪ್ಯೂಟರ್ ಬೇಕಂತ ಹೇಳಿ ಬಿಡ್ ಮಾಡಿದಾಗ ಎಷ್ಟು ಜನ ಕಂಪ್ಯೂಟರ್ 60 ಈಗ ಪ್ರಿಂಟರ್ ಬೇಕಂತ ಬಿಡ್ ಮಾಡಿದಾಗ ಆ 68 ಜನ ಅಂದರೆ ಕಂಪ್ಯೂಟರ್ ಸ್ಟ್ರಕ್ಚರಲ್ ಪಾರ್ಟ್ಸ್ ಇಲ್ಲ ಅವ್ರು ರೆಸ್ಪಾನ್ಸಿಬಲ್. Q1 ಯಾರು ಪ್ರಾಡಕ್ಟ್ ಸಪ್ಲೈ ಮಾಡ್ತಾರೋ ಅವ್ರು. ಕ್ಲಾಸ್ರೂಮ್ ಡೆಸ್ಕ್ ನೋಡೋದು ಡೆಸ್ಕ್ ಎರಡು ಡೆಸ್ಕ್ ಬೇಕಾಗುತ್ತೆ. ಇವರೆಲ್ಲ ಬೇರೆ ಬೇರೆ ವಹಿಸಿದಾರಲ್ಲ, ಇವ್ರದ್ದು ಅತಿ ಜಾಸ್ತಿ ಅಮೌಂಟ್ 6 ಲಕ್ಷ. ಸೊ ಯಾವ ಕಡಿಮೆ ಇದಾರಲ್ಲ ನೀವು ಈ ಸ್ಪೆಸಿಫಿಕೇಶನ್ ಕೊಡ್ಬೋದು. ಆ್ಯಕ್ಚುಲಿ ನಿಮ್ಗೆ ಡೆಸ್ಕ್ ಯಾವ ಥರ ಬೇಕಂತ ಇಲ್ಲ ನೋಡಿ, ಎರಡು ಪ್ಯಾರಾಮೀಟರ್ ಬರ್ತಾವೆ. ಒಂದು ಗೋಲ್ಡನ್ ಪ್ಯಾರಾಮೀಟರ್, ಗೋಲ್ಡನ್ ಕಲರ್ ಇರ್ಬೋದು, ಇನ್ನೊಂದು ಬ್ರೌನ್ ಕಲರ್, ಬ್ಲ್ಯಾಕ್ ಕಲರ್ ಐತೆ. ಈ ಗೋಲ್ಡನ್ ಪ್ಯಾರಾಮೀಟರ್ ನೀವು ಏನೇ L1 ಅಂತ ಮುಂದೆ ನೋಡ್ರಿ. ಈ ಗೋಲ್ಡನ್ ಪ್ಯಾರಾಮೀಟರ್ಸ್ ಅಂದರೆ ಈ ಇದನ್ನ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ L1 ಚೇಂಜ್ ಆಗ್ತದೆ. ಅಂದರೆ ಇದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಏನು ಬೇಕನ್ನೋದು. ಈಗ ಡೆಸ್ಕ್ ಆ್ಯಂಡ್ ಚೇರ್ ಇಂಟಿಗ್ರೇಟೆಡ್ ಎರಡೂ ಕೂಡಿರ್ಬೇಕು, ಒಂದು ಸಪ್ರೇಟ್ ಆಗಿರ್ಬೇಕು ಅನ್ನೋಂಥದ್ದು. ಆ ಪ್ಯಾರಾಮೀಟರ್ನ ಕ್ಲಿಕ್ ಮಾಡಿದ್ರೆ ಅದು L1 ವ್ಯಾಲ್ಯೂ ಚೇಂಜ್ ಆಗ್ತದೆ, ಅಮೌಂಟ್ ಚೇಂಜ್ ಆಗ್ತದೆ. ಸೊ ನಿಮ್ಗೆ ಗೊತ್ತಿರಬೇಕಾ ಏನು ಪರ್ಚೇಸ್ ಮಾಡಬೇಕು ಅನ್ನೋದು ಇರಬೇಕು. ಆಮೇಲೆ ಆರ್ಮ್ ಕೈ ಇರಬೇಕು ಅಥವಾ ಫ್ರೀ ಆಗಿರಬೇಕು. ಈ ಥರ ಎಲ್ಲ ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಪ್ರೊಕ್ಯೂರ್ ಮಾಡಬೇಕು. ಸೊ ನೋಡ್ರಿ ಅಲ್ಲಿ ಚೇಂಜ್ ಆಗಿರ್ಬೇಕು. ವ್ಯಾಲ್ಯೂ 6,99,800 ಬಂತು. ಸೊ ಈಸ್ ದ L1 ನಾವು. ಸೊ ಮತ್ತೆ ಅಗೇನ್ ನೀವು ಚೇರ್ ಫ್ರೇಮ್ ಟೈಪ್ ಯಾವ್ದು ಇರಬೇಕು, ಲೆಗ್ಸ್ ಇರಬೇಕು, ಈ ಥರ ಡಿಫ್ರೆಂಟ್ ಇರೋದು. ಇವ್ನು ಚೇಂಜ್ ಮಾಡೋದ್ರಿಂದ ಅಲ್ಲಿ ಟೈಪ್ ಆಫ್ ಚೇರ್ ಸೀಟು ವಿತ್ ಕುಷನ್ ಬೇಕು, ವಿದೌಟ್ ಕುಷನ್. ನೋಡಿ ಈಗ ಮೆಸೇಜ್ ಕೊಡ್ಬೋದು, ಕೆನಾಟ್ ಆ್ಯಡ್ ಕಂಪೇರ್ ಸೇಮ್ ಸೆಲ್ಲರ್ ಆರ್ ಸೇಮ್ ವೈಯಿಂಗ್. ಇನ್ನೊಂದು ಬೇರೆ ವೈಯಿಂಗ್ ಮಾಡಬೇಕು. ಈಗ ಅದು ಸೇಮ್ ಅಲ್ಲಿ ಒಂದೇ ಕೊಡ್ತಾರೆ. ಯಾವುದು ಬೇಸ್ ಫರ್ನಿಚರ್ಸ್ ಆ್ಯಂಡ್ ಬೆಸ್ಟ್ ಚೇರ್ಸ್ ಅಂತಾರೆ. ಬೇಸ್ ಈ ಕಡೆ ಬೇರೆ ಇರಬೇಕು. ಅವ್ರದೇ ಇರೋದು ಅವ್ರ ಪ್ರಾಡಕ್ಟ್ನ ಅದು ಕಂಪೇರ್ ಕೂಡ ಮಾಡಿರ್ಬೋದು. ಸೊ ಇದೆಲ್ಲ ಅವರು ಮಾಡೋದು. ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಂಡು 50,000, L1 ಬೈಂಗ್ ಮಾಡ್ಬೇಕಾದ್ರೆ 10 ಲ್ಯಾಕು, ಆಮೇಲೆ ಬಿಡ್ ಮಾಡಬೇಕಾದ್ರೆ ಅನಿವಲ್ ಬಿಡ್ ಮಾಡ್ಬೋದು. 3 ಥರ ಬೈಂಗ್. ಈಗ ನಾವು 10 ಲ್ಯಾಕ್ ಒಳಗೆ ಹೆಂಗೆ
ನೀವು ಎಲ್1 ಬೈಯಿಂಗ್ ಮಾಡಬೇಕು ಅನ್ನೋದನ್ನು. ಸೊ ಕಂಪೇರ್ ಮಾಡಕ್ಕೆ ಹೋದ್ರೆ ಅದನ್ನು ಮೆಸೇಜ್ ಕೊಡ್ತಾರೆ ಅಲೋ ಮಾಡಂಗಿಲ್ಲ. ಹೌದು ಸಿಸ್ಟಮ್ ಫಸ್ಟ್ ತೊಗೊಂಡ್ಬಿಟ್ಟಿದೆ. ಮೊಬೈಲ್ ಅಪ್ಲಿಕೇಶನ್ ಅಲೋ ಮಾಡಂಗಿಲ್ಲ. 10 ಲಕ್ಷ ಒಳಗೆ ಮಾತ್ರ ಬೇರೆ ಬೇರೆ ಕಂಪ್ನಿ ಇರುತ್ತೆ. ಇದು 1000 ಫರ್ನಿಚರ್ ಅಂತಾರೆ. ಸೊ ನೆಕ್ಸ್ಟ್ ಅಗರ್ವಾಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಎಲ್1 ಹಾಂ ಈ ಥರ ಇದು L2 ಇದು L2 L3 ಅಂತ ಹೇಳಿ. ಸೊ ಇದನ್ನ L2 ಕ್ರಾಪ್ ಮಾಡಬೇಕು ನೀವು. ಸರ್ ನಾವು ಈಗ ಸ್ಪೆಸಿಫಿಕೇಶನ್ ಹಾಕಿದಾಗ ಸಿಸ್ಟಮ್ ಅಲ್ಲಿ ಇದು ಎಲ್ಲನೇ ಫಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬಂದಮೇಲೆ ಯಾರಿಗೆ ಎಲ್1 ಮಾಡ್ಬೇಕು ಅನ್ನೋದು ಆ ಥರನೂ ನೀವು ಮಾಡ್ಬೋದು. ಈಗ ಪರ್ಟಿಕ್ಯುಲರ್ ನಮ್ಮ ರೀಸನ್ ಇರೋರಿಗೆ ನೀವೇನೋ ತೊಗೋಬೇಕಂತಿರ್ತೀರಿ. ನಮ್ಮ ಅಲ್ಲೇ ಪ್ರತಿ ಸಲ ವ್ಯವಹಾರ ಮಾಡ್ಕೊಂಡಿರ್ತೀವಿ. ಅದನ್ನು ನೀವು ಅವ್ರ ಪ್ರಾಡಕ್ಟ್ ಅಪ್ಲೋಡ್ ಮಾಡಿ ಫಿಲ್ಟ್ರುಗಳು ಹಾಕೊಂಡು ಮಾತ್ರ ಮಾಡ್ಬೋದು. ಬಟ್ ಅದು ಈಗ ನೋಡಿರಿ 2 ಥರ ಇದೆ. ಡೈರೆಕ್ಟ್ ಪರ್ಚೇಸ್ ಮಾಡ್ತೀರೋ ಅಥವಾ ದುಡ್ಡು ಯಾರೇ ಮಾಡ್ತೀವಿ. ಸೊ ಅದು ಪರ್ಚೇಸ್ ಮಾಡ್ತೀವಿ. ಈಗ ನಾವು ಮೆಸೇಜ್ ಕೊಡ್ತೀವಿ. ನಿನ್ನೆ ಅಪ್ಡೇಟ್ ಕೊಡ್ತೀವಿ. ನಿನ್ನೆ ಎಲ್ಲ ಜಸ್ಟ್ ರೇಟ್ ಚೇಂಜ್ ಆಯ್ತಲ್ಲ. ಸೊ ಅದನ್ನೆಲ್ಲ ಜಸ್ಟ್ ಮಾಹಿತಿ ಬೇಕು ಅಂತೀವಿ. ಅದನ್ನು ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ನೋಡಿ ಕಂಪ್ಯಾರಿಸನ್ ಶೀಟ್ ಕೊಡ್ತೀವಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಬಂದು ಸ್ಪೆಸಿಫಿಕೇಶನ್ ಇರೋದು ಇನ್ನು ಯಾವ ಥರ ಡ್ರೆಸ್ ಬೇಕು ಅನ್ನೋದು ಇದನ್ನ ಒಂದು ಪ್ರಿಂಟ್ಔಟ್ ತೊಗೊಂಡು ಇದೇ ನಿಮ್ದು ಆನ್ಲೈನ್ ಇದು ಕಂಪ್ಯಾರಿಸನ್. ನೀವು 3 ಪ್ರಾಡಕ್ಟ್ನ ಹಂಗೆ ನೀವು ನಾರ್ಮಲ್ ಆಗಿ ನೀವು ಮ್ಯಾನುವಲ್ ಮಾಡ್ಬೇಕಾದ್ರೆ ಮಾಡ್ತಾರಲ್ಲ ಆ ಥರ ಆನ್ಲೈನ್ ಕಂಪ್ಯಾರಿಸನ್ ಮಾಡಿ ನೀವು ಇದನ್ನ ಪ್ರೊಸೆಸ್ ಮಾಡ್ಬೋದು. ರಿಟರ್ನ್ ಮಾಡೋದಕ್ಕೆ ಮುಂಚೆ ಒಂದು ಪ್ರೊಸೆಸ್ ಐತ್ರಿ. CRIC ಅಂತ ಕನ್ಸರ್ನ್ ರಿಸೀಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ. ನೀವು CRIC ಕೊಡಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದು. ನೀವು ಗೂಡ್ಸ್ ರಿಸೀವ್ ಮಾಡಿದ್ರಿ ರಿಟರ್ನ್ ಮಾಡೋಕ್ಕಾಗಲ್ಲ. ಆ ಸರ್ಟಿಫಿಕೇಟ್ನ ಜನರೇಟ್ ಮಾಡೋಂಗಿಲ್ಲ CRIC ಅಂತೇಳಿ. CRIC ಜನರೇಟ್ ಮಾಡೋದಕ್ಕಿಂತ ಮುಂಚೆ ನೀವು ರಿಟರ್ನ್ ಮಾಡ್ಬೋದು ವಿತ್ ರೀಸನ್. CRIC ಅಂದ್ರೆ ಒಂದು ರೋಲ್ ಇತ್ತು ಕನ್ಸೈನ್ ಅಂತೇಳಿ. ಕನ್ಸೈನ್ ಅನ್ನೋ ರೋಲ್ ಒಳಗೆ ನೀವು CRIC ಮಾಡ್ತೀರಿ. ಸೊ CRIC ಮಾಡುವಾಗ ಅದು CRIC ಬಂದು ಕನ್ಸೈನ್ ರಿಸೀಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ನೀವು ಎಲ್ಲ ಗೂಡ್ಸ್ ಎಲ್ಲ ನಿಮ್ಗೆ ಬಂದದ್ದು ಕರೆಕ್ಟ್ ಅದಾವ ಅಂತೇಳಿ ಸರ್ಟಿಫೈ ಮಾಡಿದ್ರೆ ನೀವು CRIC ಜನರೇಟ್ ಮಾಡಿದ್ರೆ. ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ನೀವು ಸರಿ ಇಲ್ಲ ಅಂತೇಳಿ ನೀವು ರಿಟರ್ನ್ ಮಾಡ್ಬೋದು. ಅದನ್ನು ಜನರೇಟ್ ಮಾಡಿದ್ರೆ ಅಕ್ಸೆಪ್ಟ್ ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅದೇ CRIC ನೀವು ಮಾಡ್ಬೇಕಾದ್ರೆ ಕನ್ಸೈನ್ ಒಳಗೆ ಕನ್ಸೈನ್ ರೋಲ್ನಾಗ ಕರೆಕ್ಟಾಗಿ ನೋಡ್ಬೇಕು ರೀ. ಅವ್ರ ಕಡೆಯಿಂದ ಎಂಡ್ ಯೂಸರ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅಂದರೆ ಎಲ್ಲ ಪ್ರಾಡಕ್ಟು ಕರೆಕ್ಟ್ ಅದಾವ, ಏನು ಇಶ್ಯೂ ಇಲ್ಲ ಅಂತೇಳಿ ಆ ಎಂಡ್ ಯೂಸರ್ ಸರ್ಟಿಫಿಕೇಟ್ ತೊಗೊಂಡ ನಂತರ ನೀವು CRIC ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಾಗಿರ್ತೀರಿ, ಈಗ 50 ಈಗ ನಾ ಒಂದು 100 ಡೆಸ್ಕ್ ಹಾಕಿದ್ರಿ, ಅವ್ನು ಬರೀ 80 ಕೊಟ್ಟಾನ. ನೀವು 80ಗೂ ಅಲ್ಲಿ ಎಂಟ್ರಿ ಮಾಡ್ಬೇಕು ರೀ. 80 ಎಂಟ್ರಿ ಮಾಡಿ 80 ಕರೆಕ್ಟ್ ಅದಾವ ಅಂತ ಹೇಳಿದಾಗ ಮಾತ್ರ CRIC ಆಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ಅಷ್ಟೊಂದು ಇದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಅವ್ರಲ್ಲಿ. ಸೊ ಪ್ರತಿಯೊಂದನ್ನು ನೋಡ್ಬೇಕು ನೀವು. ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್